ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ. ದಿವ್ಯಶ್ರೀ ಗೌಡ ಅನ್ನೋರು 29 ನಂಬರ್ದು ಈ 29 ನಂಬರ್ ಈ ಡಿಸೈನ್ ರಿಕ್ವೆಸ್ಟೆಡ್ ಕಮೆಂಟ್ ಮಾಡಿದರು. ಇದ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಸಾರಿ, ಲೇಟ್ ಆಯಿತು ಸ್ವಲ್ಪ ಮಾಡೋದಕ್ಕೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋದು ಹಾರಡೆ ರೆಡಿ ಮಾಡ್ಕೊಂಡಿರೋ ದಾರ ತೊಗೊಂಡಿದ್ದೀನಿ ಮತ್ತು ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಲೇಸ್ಗೆ ಟೂ ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ. 1 2 ಟೈಮ್ಸ್ ಲಾಕ್ ಆದಮೇಲೆ 5 ಚೈನ್ಸ್ ಹಾಕ್ಕೊಬೇಕು. 1 2 3 4 5 ಚೈನ್ಸ್ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಸೇಮ್ ಪಾಯಿಂಟ್ ಲಾಕ್ ಮಾಡಿರ್ತೀವಲ್ಲ, ಆ ಸೇಮ್ ಪಾಯಿಂಟಿಂದ ದಾರ ತಗೊಂಡು ಬಂದು 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ ಬಂದು ಈ ಥರ ಬರುತ್ತೆ. ಒಂದು ಡಬಲ್ ಕ್ರೋಶ ಹಾಕ್ಕೊಂಡ್ಮೇಲೆ ಮತ್ತೆ 1 2 3 ಚೈನ್ಸ್ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೆ ನೋಡಲ್ಗೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ಸ್, 1 2 3 ಚೈನ್ಸ್. ಇಲ್ಲಿ ಮಾತ್ರ 5 ಚೈನ್ ತೊಗೊಳ್ಳೋದಷ್ಟೇ, ನೆಕ್ಸ್ಟ್ ಎಲ್ಲ 3 ಚೈನ್ಸೇ ಕಂಟಿನ್ಯೂ. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಿಂದ ಉಗ್ಗಿ ದಾರ ತೊಗೊಂಡು ಬಂದು 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ ಈ ಥರ ಮಾಡ್ಕೊಬೇಕು. ಮತ್ತು 3 ಚೈನ್ಸ್, 1 2 3 ಚೈನ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ಎರಡರಿಂದ ಒಂದು ಸತಿ ಮತ್ತು 3 ಚೈನ್ಸ್, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಿಂದ ದಾರ ತಗೊಂಡೋಗಿ ಸೇಮ್ ಪಾಯಿಂಟಿಂದ ದಾರ ತೊಗೊಂಡು ಬಂದು ಒಂದು ಡಬಲ್ ಕ್ರೋಶ, 2ರಿಂದ ಒಂದು ಸತಿ, ಮತ್ತು 3 ಚೈನ್ಸ್, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ಥರ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇದು ನೋಡ್ಕೊಳ್ಳಿ, ಇದು ಕುಚ್ಚಿಗೆ ಕುಚ್ಚು ಹಾರ್ಚು, ಇಲ್ಲಿ ಕುಚ್ಚು ಮತ್ತು ಹಾರ್ಚು, ಇಲ್ಲಿ ಕುಚ್ಚು ಬರುತ್ತೆ. ಈ ಥರ ನೋಡಿಕೊಂಡು ಫಿನಿಶ್ ಮಾಡ್ಕೊಂಡಿದ್ದೀನಿ ನಾನು. ಲಾಸ್ಟಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿದ್ಮೇಲೆ ದಾರ ತೆಗ್ದು ಕಟ್ ಮಾಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಇದನ್ನು ಕುಚ್ಚಿಗೆ ಸೇರಿಸ್ಕೊಳ್ಳೋಣ. ಮತ್ತು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ಈ 3 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಚೈನ್ ಹಾಕ್ಕೊಬೇಕು. ಲಾಕಲ್ಲಿ ಲಾಕ್ ಮಾಡಬೇಕು. 3 ಸಿಂಗಲ್ ಚೈನ್ ಆದಮೇಲೆ ಲಾಕಲ್ಲಿ ಲಾಕ್, ಇಲ್ಲಿ ಲಾಕ್ ಮಾಡಿಕೊಂಡು 3 ಸಿಂಗಲ್ ಚೈನ್ ಹಾಕ್ಕೊಂಡು ಲಾಕಲ್ಲಿ ಲಾಕ್, ಮತ್ತು 3 ಚೈನ್ ಗ್ಯಾಪಲ್ಲಿ ಒಂದು ಲಾಕ್, ಆಮೇಲೆ ಇಲ್ಲಿಂದ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡ್ಕೊಬೇಕು. 1 2
ಇಲ್ಲಿ 7 ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. 7 ಡಬಲ್ ಕ್ರೋಶಾ ಆಗಿದೆ. 7 ಡಬಲ್ ಕ್ರೋಶಾ ಆದಮೇಲೆ ದಾರದಿಂದ ನೀಡಲ್ ತೆಗೆದ್ಬಿಟ್ಟು ಒಂದು ಬೀಡನ್ನ ದಾರದೊಳಗಡೆ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಬೀಡ್ ಆದಮೇಲೆ ಮತ್ತೆ 7 ಡಬಲ್ ಕ್ರೋಶಾ ಮಾಡ್ಕೊಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಅದೇ ಗ್ಯಾಪಲ್ಲಿ, ಅದೇ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶಾ ಮಾಡ್ಕೊಬೇಕು. 7 ಡಬಲ್ ಕ್ರೋಶಾ. ಸೆವೆನ್ ಡಬಲ್ ಕ್ರೋಶಾ ಆಗಿದೆ. ಈ ಕಡೆ 7, ಈ ಕಡೆ 7, ಟೋಟಲ್ 14 ಡಬಲ್ ಕ್ರೋಶಾ ಆದಮೇಲೆ ಇಲ್ಲಿ 3 ಚೈನ್ಸ್ ಹಾಕ್ಕೊಂಡಿರ್ತೀವಲ್ಲ, ಈ 3 ಚೈನ್ ಗ್ಯಾಪಲ್ಲಿ, ಈ 3 ಚೈನ್ಸ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್ಸ್, 1 2 3 ಚೈನ್ಸ್ ಆದರೂ ಹಾಕ್ಬೋದು, ಅಥವಾ ಇಲ್ಲಿ ಸಿಂಗಲ್ ಚೈನ್ ಆದರೂ ಹಾಕ್ಬಿಟ್ಟು ಲಾಕಲ್ಲಿ ಲಾಕ್ ಮಾಡಬೇಕು. ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ ಮತ್ತೆ ಈ 3 ಚೈನಲ್ಲಿ ಒಂದು ಸತಿ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 7 ಡಬಲ್ ಕ್ರೋಶಾ, 7 ಡಬಲ್ ಕ್ರೋಶಾ ಹಾಕ್ಕೊಂಡು 7 ಡಬಲ್ ಕ್ರೋಶಾ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತೆ 7 ಡಬಲ್ ಕ್ರೋಶಾ ಹಾಕ್ಕೊಂಡು ಮತ್ತೆ 7 ಡಬಲ್ ಕ್ರೋಶಾ ಹಾಕ್ಕೊಬೇಕು. ಫಿನಿಶ್. ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ 7 ಡಬಲ್ ಕ್ರೋಶಾ ಆಯಿತು. 7 ಡಬಲ್ ಕ್ರೋಶಾ ಆದಮೇಲೆ ಈ 3 ಚೈನ್ ಪಕ್ಕದಲ್ಲಿ 3 ಚೈನ್ಸ್ ಹಾಕಿರ್ತೀವಲ್ಲ, ಆ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್ಸ್ ಆದರೂ ಹಾಕ್ಬೋದು. ಕುಚ್ಚಿಗೆ 3 ಟೈಮು ಸಿಂಗಲ್ ನಾಟ್ ಆದರೂ ಮಾಡ್ಬೋದು. ನಾನು 3 ಚೈನ್ಸ್ ಹಾಕ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. 3 ಚೈನ್ ಹಾಕಿ ಲಾಕಲ್ಲಿ ಲಾಕ್, ಮತ್ತು ಈ 3 ಚೈನ್ ಗ್ಯಾಪಲ್ಲಿ ಒಂದು ಸತಿ ಲಾಕ್ ಮಾಡಿಬಿಟ್ಟು ಇದಕ್ಕೆ ಕಂಬ ಹಾಕ್ಕೊಂಡು ಸೇಮ್ ಇದೇ ಥರ ಕಂಬ ಹಾಕ್ಕೊಂಡು ನೋಡಿ ಡಿಸೈನ್ ಈ ಥರ ಬಂದಿದೆ. ಇಲ್ಲಿ ಕುಚ್ಚು ಕೊಟ್ಕೋಬೇಕು ಮಧ್ಯ ಮಧ್ಯ ಬಂದು. ಇದೇ ಥರ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಫುಲ್ ಕಂಟಿನ್ಯೂ ಆದಮೇಲೆ ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಫುಲ್ ಫಿನಿಶ್ ಆಗಿದೆ ಇವಾಗ ಡಿಸೈನು. ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿದ್ದೀನಿ. 3 ಚೈನ್ಸ್ ಹಾಕ್ಬಿಟ್ಟು ಈ ಲಾಕಲ್ಲಿ ಲಾಕ್ ಮಾಡಿ ಎಕ್ಸ್ಟ್ರಾ 3 ಚೈನ್ಸ್ ಹಾಕ್ಬಿಟ್ಟು ದಾರ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಥರ ಬಂದಿದೆ ಡಿಸೈನು. ತುಂಬ ಈಸಿಯಾಗಿ ಬೇಗ ಹಾಕೋಬೇಕು ಅಂದರೆ ಈ ಡಿಸೈನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರ್ಯಾಂಡ್ ಲುಕ್ಕು ಇರುತ್ತೆ, ಕ್ವಿಕ್ಕಾಗಿ ಏನಾದರೂ ಫಂಕ್ಷನ್ ಇರುತ್ತೆ, ಅರ್ಜೆಂಟ್ ಹಾಕೋಬೇಕು ಅನ್ನೋ ಟೈಮಲ್ಲಿ ಈ ಥರ ಡಿಸೈನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ತುಂಬ ಬೇಗನೆ ಮುಗಿಯುತ್ತೆ, ಚೆನ್ನಾಗೂ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಬರುತ್ತೆ. ಈ ಮಧ್ಯದಲ್ಲಿ ಈ ಗ್ಯಾಪಲ್ಲಿ ಕುಚ್ಚು ಕಟ್ಕೊಳ್ಳಿ. ಈ ಗ್ಯಾಪಿಗೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫೈನಲ್ ಲುಕ್ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಕುಚ್ಚು ಕಟ್ಟಿದಾಗಿದೆ. 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ತಗೊಂಡು ಕುಚ್ಚು ಕಟ್ಟಿದ್ದೀನಿ ಪುಟ್ಟಾಗಿ. ಈ ಥರ ಬರುತ್ತೆ ಫೈನಲಾಗಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾಯಿದ್ರೆ ಪ್ಲೀಸ್ ಮರಿದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.